ಅಖಿಲ ಕರ್ನಾಟಕ ಡೋಹಾರ್ ಕಕ್ಕಯ್ಯ ಸಮಾಜ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಸತ್ಕಾರ ಸಮಾರಂಭ. ನಮಸ್ಕಾರ ವೀಕ್ಷಕರೇ, ವರ್ಷಾ ನ್ಯೂಸ್ 24x7ಗೆ ಸ್ವಾಗತ. ವೀಕ್ಷಕರೇ, ಧಾರವಾಡದ ಅಖಿಲ ಕರ್ನಾಟಕ ಡೋಹಾರ್ ಕಕ್ಕಯ್ಯ ಸಮಾಜ ಸಂಘದ ವತಿಯಿಂದ 2025-26ನೇ ಸಾಲಿನ SSLC, PUC ಹಾಗೂ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಸತ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವು ಜುಲೈ 19, 2026ರಂದು ಬೆಳಗ್ಗೆ 10 ಗಂಟೆಗೆ ಧಾರವಾಡದ ಚೆನ್ನಬಸವ ತಾಯಣ್ಣವರ ಕಲ್ಯಾಣ ಮಂಟಪ, ಹೆಬ್ಬಳ್ಳಿ ರಸ್ತೆ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಸಮೀಪ ನಡೆಯಲಿದೆ. ಕಾರ್ಯಕ್ರಮ ಕುರಿತು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ರಾಜ್ಯಾಧ್ಯಕ್ಷರಾದ ಸಂತೋಷ್ ಸುರೇಂದ್ರ ಸವಣೂರ್, ಸಮಾಜದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಉತ್ತೇಜನ ನೀಡುವುದು ಹಾಗೂ ಸಾಧಕರನ್ನು ಗೌರವಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಸಮಾಜದ ಎಲ್ಲ ಸದಸ್ಯರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಗುರುಜೈ ಬಪ್ಪ, ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಸಾರಿಕಾ ಸಂತೋಷ್ ಹಾಗೂ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಸುರೇಖಾ ರವರು ಉಪಸ್ಥಿತರಿದ್ದು ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲರ ಸಹಕಾರವನ್ನ ಕೋರಿದರು. ನಮಸ್ಕಾರ, ನಾನು ಸಂತೋಷ್ ಸುರೇಂದ್ರ ಸವಣೂರ್, ಅಖಿಲ ಕರ್ನಾಟಕ ಡೋಹರ್ ಕಕ್ಕಯ್ಯ ಸಮಾಜ ಸಂಘದ ರಾಜ್ಯಾಧ್ಯಕ್ಷ. ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಗುರು ಜಯಪ್ಪ ಪೋಳ್ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಾಗಿದ್ದಾರೆ. ಅದೇ ರೀತಿ ರಾಜ್ಯ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಸಾರಿಕಾ ಸಂತೋಷ್ ಸವಣೂರ್ ಅವರು ಸಹ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಾಗಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಸುರೇಖಾ ಹುಡ್ಗಿಕರ್ ಅವರು ಸಹ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೀತಿ ಎಲ್ಲ ಮಾಧ್ಯಮದವರಿಗೂ ನಮಸ್ಕಾರಗಳು. ಇವತ್ತಿನ ಈ ಪತ್ರಿಕಾಗೋಷ್ಠಿ ಕರೆಯಲು ಕಾರಣ ಅಖಿಲ ಕರ್ನಾಟಕ ಡೋಹರ್ ಕಕ್ಕಯ್ಯ ಸಮಾಜ ಸಂಘ. ಈ ಸಂಘದ ವತಿಯಿಂದ ಕಳೆದ 4-5 ವರ್ಷದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿರುತ್ತದೆ. ಅದೇ ರೀತಿ ಈ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಬರೀ ನಮ್ಮ ಸಮಾಜದಷ್ಟೇ ವಿದ್ಯಾರ್ಥಿಗಳಿಗೆ ನಾವು ಪುರಸ್ಕಾರ ನೀಡುತ್ತಿದ್ವಿ. ಆದರೆ ಈ ವರ್ಷ ವಿಶೇಷವಾಗಿ ಎಲ್ಲಾ ಸಮಾಜದ ವಿದ್ಯಾರ್ಥಿಗಳಿಗೂ ಸಹ ನಾವು ಪ್ರತಿಭಾ ಪುರಸ್ಕಾರ ನೀಡುತ್ತಿದ್ದೇವೆ. ಮತ್ತು ಇದರಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಧಾರವಾಡ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಎಲ್ಲೆಲ್ಲಿ ನಮ್ಮ ಸಮಾಜ ಇದೆ ಆ ಎಲ್ಲಾ ರಾಜ್ಯದಿಂದಲೂ ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಮತ್ತು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಸಂಸದರು ಅವರ ಜೊತೆ ನಮ್ಮ ಕೇಂದ್ರ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸಾಹೇಬರು, ಅದೇ ರೀತಿ ಮಾಜಿ ಉಪಮುಖ್ಯಮಂತ್ರಿ ಹಾಲಿ ಸಂಸದರಾದ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾಹೇಬರು, ಅತಿಥಿಯಾಗಿ KH ಮುನಿಯಪ್ಪ ಸಾಹೇಬರು, ಆಹಾರ ಮತ್ತು ನಾಗರಿಕ ಸಚಿವರು, ಅವ್ರ ಜೊತೆ ಲಿಡ್ಕರ್ ನಿಗಮದ ಅಧ್ಯಕ್ಷರಾದ ಸನ್ಮಾನ್ಯ ಮುಂಡರಗಿ ನಾಗರಾಜ್ ಅವರು ಮತ್ತು ಆದಿಜಾಂಬವದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಪೋಳ ಸಮಾಜ ಸಂಘ ಧಾರವಾಡ. ನಾನು ಒಂದು ಮಾತು ಹೇಳ್ಬೇಕಂದ್ರೆ, ನಮ್ಮ ರಾಜ್ಯಾಧ್ಯಕ್ಷರಾದಂತ ಶ್ರೀಯುತ ಸಂತೋಷ್ ಸುರೇಂದ್ರ ಸವಣೂರ್ ಇವರ ನಮ್ಮ ಡೋರ್ ಸಮಾಜ ಹಳ್ಳಿಯಲ್ಲಿಯೂ ಇಲ್ಲ ರೀ, ಇದು ಬಹಳ ಮಾಡಿ ಎಲ್ಲಾರು ಸಿಟಿ ಒಳಗೆ ನಮಗಿರ್ತಕ್ಕಂಥ ಡೋರ್ ಸಮಾಜ. ಇಲ್ಲಿ ನಾವು ಯಾರಾದ್ರೂ ಜನಪ್ರತಿನಿಧಿಗಳು ನಾವು ಡೋರ್ ಸಮಾಜ ಅಂತ ಹೇಳ್ಕೊಂಡ್ರ ಅಲ್ಲಿ ನೀವು ಜನಪ್ರತಿನಿಧಿಗಳು MLAಗಳು ನಮ್ಮ ಇನ್ನೇನ್ ನೀವು ಎಡ ಬರ್ತಿರೋ ಬಲ ಬರ್ತಿರೋ ಅನ್ನುವಂಥದ್ದನ್ನ ಪ್ರಶ್ನೆ ಜನಪ್ರತಿನಿಧಿಗಳು ಕೇಳ್ತಾ ಇದ್ರು. ಆದ್ರೆ ಇದಕ್ಕೆ ಹೋರಾಟ ಆದಂತ ಮುನ್ಸೂಚನೆಯಲ್ಲಿ ಬಹಳಷ್ಟು ಪ್ರಬಲವಾಗಿ ನಮ್ಮ ಸಮಾಜವನ್ನ ಮುಂದೂಡಿ ಹೋರಾಟ ಮಾಡತಕ್ಕಂತ ಶ್ರೀಯುತ ಸಂತೋಷ್ ಸವಣೂರ್ ಅವರು ಇವತ್ತಿನ ವಿಧಾನಸಭಾದಲ್ಲಿ ಅಥವಾ ಹಲವಾರು ಮಿನಿಸ್ಟರ್ಗಳಿಗೂ ಇದೊಂದು ಡೋರ್ ಸಮಾಜ ಐತಿ ಅನ್ನುವಂತ सारी चालू है ना मराठी सांगा. बर, नमस्कार, मी सारिका संतोष सोनूर, अखिल कर्नाटक डोहर कक्कय्या समाज संघची महिला राज्याध्यक्ष. आता येत्या जुलै 19 जुलै 2026 रोजी आम्ही
विद्यार्थी पुरस्कार सोहळा म्हणून हा कार्यक्रम आयोजित केलेला आहे. हे गेल्या आता 4 वर्षापासून आम्ही करता हे कार्यक्रम एकदम सक्सेसफुली झालेला आहे आणि एवढे दिवस पूर्ण कर्नाटक मधून हे विद्यार्थ्यांना आम्ही करत होतो आमच्या समाजातना. या वर्षी विशेष म्हणजे आम्ही गुजरात, तेलंगणा, महाराष्ट्र आणि इतर आमचे समाजाचे कुठे कुठे आहेत ना भारतात, ते सगळे विद्यार्थ्यांना आवाहन केलेलं आहे. त्यांनी सगळे या कार्यक्रमाला येत आहेत.